ಹಿಂದಿನ ಘಟನೆಯನ್ನು ನಾಟ್ಕೊಂಡು ನನಗೆ ಒಂದು ಏನೋ ವಿಶೇಷ ಅಂತ ಅನಿಸುತ್ತೆ. ಇಲ್ಲಿ ಸ್ಟೇಜಲ್ಲಿ ಅವಾಗ ನಾನು ಪೂರ್ವಾಶ್ರಮದಲ್ಲಿ ಅಡಿಷನಲ್ ಡಿ ಸಿ ಮಂಡ್ಯ ಇದ್ದೆ. ಇಷ್ಟೇ ತರಾತುರಿ ಹೋಗ್ಬೇಕಂತ ಅನಿವಾರ್ಯತೆ ಬಂತು. ಅದೇನೋ ಗೊತ್ತಿದೆ, ಇಲ್ಲಿ ಬಂದಾಗೆಲ್ಲ ಸ್ಪೀಡಾಗಿ ಹೋಗ್ಬೇಕು ಅನ್ನೋ ಒಂದು ಸಂದರ್ಭ ಸೃಷ್ಟಿಯಾಗುತ್ತಲ್ಲ ಅಂತ ನಾನೇ ನನಗೆ ವ್ಯಕ್ತಪಡ್ಕೊಂತೀವಿ. ಪೂರ್ತಿ ಇರಬೇಕಾಗಿತ್ತು. ಪೂಜ್ಯ ಸ್ವಾಮೀಜಿಯವರ ಮಹದಾಸೆ ರಾಮಕೃಷ್ಣ ಸೇವಾ ಕೇಂದ್ರವನ್ನ, ತಾಯಿಗಳು ವೃದ್ಧಾಶ್ರಮವನ್ನ ಸಮಾಜಕ್ಕಾಗಿ ಕಟ್ಟಿ ಸುಮಾರು 30-35 ವರ್ಷಗಳಿಂದ ಅವಿರತವಾಗಿ ಶ್ರಮಿಸಿಕೊಂಡು ಈ ಭಾಗದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಅನೇಕ ಪೂಜ್ಯ ಸ್ವಾಮೀಜಿಯವರಿಗೆ ಸಹಕರಿಸಿ ಎತ್ತರಕ್ಕೆ ಬೆಳಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಇತ್ತೀಚೆಗೆ ರಾಷ್ಟ್ರಕವಿ ಕುವೆಂಪುರವರ ಚಿತಾಭಸ್ಮಕ್ಕೆ ಒಂದು ಸಾಂಸ್ಥಿಕ ಸ್ವರೂಪವನ್ನು ಕೊಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಶ್ರೀಮಾನ್ ಶಂಕರೇಗೌಡರು ಅದಕ್ಕೆ ನಾನು ಕಂಕಣಬದ್ಧನಾಗಿದ್ದೇನೆ, ಒಂದು ಜಾಗವನ್ನು ದಾನವಾಗಿ ನೀಡ್ತೀನಿ ಅಂತ ಹೇಳಿ ನೀಡಿ ಒಂದು ವಿಸ್ಮಯವನ್ನು ಸೃಷ್ಟಿ ಮಾಡಿದ್ರು. ನಮ್ಮ ಎದುರಿಗೆ ಆ ಬಿಲ್ಡಿಂಗ್ ಕೂಡ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಮುಂದಿನ ವರ್ಷದ ಇದೇ ಸಮಯಕ್ಕೆ ನಾವು ಯಾವುದೇ ಕಾರ್ಯಕ್ರಮವನ್ನು ಒಪ್ಪಿಕೊಳ್ಳದೆ ಆ ಕಟ್ಟಡದ ಉದ್ಘಾಟನೆಗೆ ಬರಬೇಕು ಅಂತೇಳಿ ನಾನು ಸಂಕಲ್ಪ ಮಾಡ್ತಾ ಇದ್ದೀನಿ. ಒಂದು ವಿಶ್ವಮಾನವ ಕೇಂದ್ರ ಆಗಬೇಕು. ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಒಂದು ಕಡೆ ಆದರೆ ನಮ್ಮ ಮಿತಿನಲ್ಲಿ ಚಿಕ್ಕದಾಗಿ ಆದರೂ ಕೂಡ ಒಂದು ಅದ್ಭುತವಾದ ಕೆಲಸ ಮಾಡಲಿಕ್ಕೆ ಎಲ್ಲಾದ್ರೂ ಒಂದು ಸಾಕ್ಷಿ ಇದೆ, ಒಂದು ರೋಲ್ ಮಾಡೆಲ್ ಇದೆ ಅಂದರೆ ಇದು ಶ್ರೀ ರಾಮಕೃಷ್ಣ ಸೇವಾ ಕೇಂದ್ರ. ನೀವು ತಾಯಿ ಮನೆಯ ವೃದ್ಧಾಶ್ರಮಕ್ಕೆ ಹೋಗಿ ಅನೇಕರು, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಸುಮಾರು 14 ಹುಣ್ಣಿಮೆ ಪೂಜೆಗಳನ್ನ ನಾವು ಮಾಡಿದ್ವಿ. ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಎಲ್ಲ ಮಂಡ್ಯದಿಂದ ಬರ್ತಾರೆ. ಮಂಡ್ಯದಿಂದ 40-50 ಜನ ಬಂದು ಭಜನೆಗಳನ್ನ, ತತ್ವಪದಗಳನ್ನ ಹಾಡಿ ದಿವ್ಯತ್ರೆಯರಿಗೆ ಒಂದು ಗೌರವವನ್ನು ಸಲ್ಲಿಸಿ ಬಹಳ ಖುಷಿಪಟ್ಟು ಅಲ್ಲಿ ಆಶ್ರಮದಲ್ಲಿರುವಂಥ ಎಲ್ಲ ವೃದ್ಧರಿಗೆ ಬೇಕಾದಂಥ ವಸ್ತ್ರಗಳಿರ್ಬೋದು, ಅವ್ರು ಬೇಕಾದಂಥ ಸಹಾಯವನ್ನು ಮಾಡಿ ಹೋಗ್ತಾರೆ. ಅದು ಇಲ್ಲಿನ ಒಂದು ಶಕ್ತಿ. ಇದು ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿ, ಶಿಕ್ಷಣ ಕೇಂದ್ರವಾಗಿ ಬೆಳೀತಾ ಇರೋದು ಒಂದು ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತಾ, ಎಲ್ಲ ಚಿಕ್ಕ ಮಕ್ಕಳಿದ್ದಾರೆ. ರಾಷ್ಟ್ರಕವಿ ಕುವೆಂಪುರವರ ಆಶಯಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಎಲ್ಲಿ ನೋಡಿದ್ರು ಕೂಡ ನನಗೆ ಈಗ 15 ತಿಂಗಳ ಅನುಭವ ಆಗಿದ್ದು, ಎಲ್ಲರೂ ಬರ್ತಾರೆ, ಇನ್ನೊಬ್ಬರ ಮೇಲೆ ದೂರ ಹೇಳ್ತಾರೆ, ಇನ್ನೊಬ್ಬರನ್ನ ಟೀಕೆ ಮಾಡ್ತಾರೆ, ಇನ್ನೊಬ್ರು ಸರಿ ಇಲ್ಲ ಅಂತ ಹೇಳ್ತಾರೆ, ಅವ್ರು ಹಾಗೆ ಹೀಗೆ ಅಂತ ಹೇಳ್ತಾರೆ, ತಲೆ ಕೆಡಿಸ್ಬಿಡ್ತಾರೆ. ನನ್ನ ಅನುಭವ ಯೋಚನೆ ಮಾಡ್ತಾ ಇರ್ತೀನಿ. ಬೇರೆಯವ್ರನ್ನ ಟೀಕೆ ಮಾಡಲಿಕ್ಕೆ ನಮ್ಮ ಮನಸ್ಸು ಬುದ್ಧಿಯನ್ನು ಉಪಯೋಗಿಸ್ತೀವಿ. ನಾವು ಎಷ್ಟು ಮಾಡಿದ್ದೀವಿ ಈ ಸಮಾಜಕ್ಕೆ, ನಾವು ಹೇಗಿದ್ದೀವಿ ಈ ಸಮಾಜಕ್ಕೋಸ್ಕರ, ನಾವು ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅಂತ ಯಾಕೆ ಯೋಚನೆ ಮಾಡೋದಿಲ್ಲ? ರಾಷ್ಟ್ರಕವಿ ಕುವೆಂಪುರವರು ವೈಚಾರಿಕ ಪ್ರಜ್ಞೆಯನ್ನು ಜನಸಾಮಾನ್ಯರಲ್ಲಿ ಮೂಡಿಸಬೇಕು, ಅದರಲ್ಲೂ ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಮೂಡಿಸಬೇಕು. ಇವತ್ತು ನಿಮಗೆಲ್ಲ ಗೊತ್ತಿದೆ, 90% ಸಾಕ್ಷರತೆ ಇದೆ. ಆದರೆ ನಿಜವಾದ ದೇಶಕ್ಕೆ, ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ, ಊರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಯೋಚನೆ ಮಾಡುವಂಥವರ ಪ್ರಮಾಣ ಬಹಳ ನಶಿಸ್ತಾ ಇದೆ. ವೈಚಾರಿಕ ಪ್ರಜ್ಞೆ ನಮ್ಮಲ್ಲಿ ಬರಲಿಲ್ಲ ಅಂದರೆ ನಾವು ಪರಕೀಯರ ಎದುರುಗಡೆ ಮೂಢಾತ್ಮರಾಗಿ ಇರ್ತೀವಿ. ಏನು ಬ್ರಿಟಿಷರ ಕಾಲದಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತೀಯರನ್ನ ಭಿಕ್ಷುಕರು ಅಂತ ಕಾಣ್ತಾ ಇದ್ರು. ಬೆಗ್ಗರ್ಸ್, ಮೂರ್ಖರು, ಅಂಧಾನುಕರಣೆ ಉಳ್ಳಂಥವ್ರು, ಇವರು ಉದ್ಧಾರ ಆಗೋದಿಲ್ಲ, ಇವರು ದೇ ವಿಲ್ ನಾಟ್ ಬಿಕಮ್ ಎ ರೂಲರ್ಸ್. ಅಲ್ಲಿ ಭಾರತೀಯರು ಯಾವಾಗಲೂ ಗುಲಾಮರಾಗಿ ಇರ್ತಾರೆ, ಇನ್ನೊಬ್ಬರಿಂದ ಅಧೀನದಲ್ಲಿ ಇರ್ತಾರೆ, ಇವರು ಆಳುವಂತ ಸಾಮರ್ಥ್ಯ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತೇಳಿ ಭಾವಿಸಿದ್ರು. ಆ ಒಂದು ಪಾಶ್ಚಾತ್ಯರ ಭಾವನೆ ಏನಿತ್ತು ಅದು ಬದಲಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಸರ್ಕಾರಗಳು ಶಿಕ್ಷಣವನ್ನು ಕೊಡುವಂಥದ್ದು, ವೈಚಾರಿಕತೆ ಮೂಡಿಸುವಂಥದ್ದು ಎಲ್ಲವೂ ಕೂಡ ಮಾಡ್ಕೊಂಡು ರಾಷ್ಟ್ರಕವಿ ಕುವೆಂಪುರವರ ವಿಶ್ವಮಾನವ ಕವಿಯಿಂದ ಯಾಕೆ ಜ್ಞಾಪಿಸ್ಕೋಬೇಕು? ಅವರ ಹುಟ್ಟಿದ ಹಬ್ಬವನ್ನು ವಿಶ್ವಮಾನವ ದಿನ ಅಂತ ಹೇಳಿ ಯಾಕೆ ಆಚರಣೆ ಮಾಡಬೇಕು ಅಂದ್ರೆ ಇಷ್ಟು 3 ಅಂಶಗಳನ್ನ ಜ್ಞಾಪಕ ಇಟ್ಕೋಬೇಕು ನಾವು. ರೈತನನ್ನ, ಅನ್ನ ಕೊಡುವ ರೈತನನ್ನ ನೇಗಿಲು ಯೋಗಿ ಅಂತೇಳಿ ಪ್ರಶಂಸೆ ಮಾಡ್ತಾರೆ. ಆ ನೇಗಿಲು ಯೋಗಿಯ ಮಹತ್ವಕ್ಕೆ ಕುರಿತು, ಅದರಲ್ಲೂ ವಿಶೇಷವಾಗಿ ಒಕ್ಕಲುತನ ಮಾಡುವಂತ ಕೃಷಿಕರನ್ನ, ಯಾರಾದ್ರೂ ಇರ್ಬೋದು, ರೆಸ್ಪೆಕ್ಟ್ ಕ್ಯಾಸ್ಟ್, ಒಬ್ಬ ಮುಸಲ್ಮಾನ ರೈತ ಆಗ್ಬೋದು, ಒಬ್ಬ ಕ್ರಿಶ್ಚಿಯನ್ ರೈತ ಆಗ್ಬೋದು, ಒಬ್ಬ ಜೈನ ರೈತ ಆಗ್ಬೋದು, ಒಬ್ಬ ಪಾರಸಿ ರೈತ ಆಗ್ಬೋದು, ಒಬ್ಬ ಬೌದ್ಧ ರೈತ ಆಗ್ಬೋದು, ಅಥವಾ ಯಾವುದೇ ಸಮುದಾಯದವರು ರೈತ ಅಂದ್ರೆ ಅವ್ರನ್ನ ಕುರಿತು ಮಹತ್ವವನ್ನು ನೇಗಿಲು ಯೋಗಿ,
ನೇಗಿಲು ಹೊಲದಲ್ಲೂ ಹಾಡುತ್ತ ಉಳುವಾಗಿ ಯೋಗಿಯ ನೋಡಲಿ ಅಂತ. ನಾವೆಲ್ಲ ಈಗ ನಾಡಗೀತೆಯನ್ನು ಆಡಿದ್ರಲ್ವಾ, ಇಟ್ ಈಸ್ ಈಕ್ವಲ್ ಟು ನ್ಯಾಷನಲ್ ಅಂತಮ್ ನಮ್ಮ ನಾಡಿನಲ್ಲಿ. ಹಾಗೆ ಮೂರನೇದು, ಸಮಾಜವನ್ನು ಬದಲಾಯಿಸಲಿಕ್ಕೆ ಏನ್ ಮಾಡಬೇಕು. ಇವತ್ತು ನಿಮ್ಗೆ ಗೊತ್ತಿರಲಿ, ಮನೆ ಶಂಕರೇಗೌಡರು ಕೂಡ ಗೊತ್ತಿದೆ, ಈ ಒಕ್ಕಲು ಸಂಸ್ಕೃತಿ ಎಲ್ಲ ಜನ, ನಾನು ಮೊದಲು ಒತ್ತಿ ಹೇಳ್ತೀನಿ, ಇದು ಕ್ಯಾಶ್ ಅಲ್ಲ, ಒಕ್ಕಲು ಸಂಸ್ಕೃತಿ ಎಲ್ಲ ಜನ ಮೂಢಾತ್ಮರಾಗಿದ್ದಾರೆ. ಪೂಜ್ಯ ಸ್ವಾಮೀಜಿಯವರು ಅದಕ್ಕೆ ಕುವೆಂಪು ಚಿತಾಭಸ್ಮ ಇಟ್ಕೊಂಡು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಒಂದು ಶೂದ್ರ ಸಮುದಾಯವನ್ನು ಬಹಳ ನಿಕೃಷ್ಟವಾಗಿ ಕಾಣ್ತಾ ಇದ್ರು. ನಾವು ಮಾತ್ರ ಶ್ರೇಷ್ಠರು ಸಂಸ್ಕೃತ ಓದಲಿಕ್ಕೆ, ನಾವು ಮಾತ್ರ ಶ್ರೇಷ್ಠರು ಅನ್ನೋ ಭಾವನೆ ಇತ್ತು ಮೇಲ್ಪಂಕ್ತಿ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಶಾಸ್ತ್ರ ಮಿಗಿಲುದೇನು, ಅಂದ್ರೆ ಎದೆಯ ದನಿಗೂ ಮಿಗಿಲು ಶಾಸ್ತ್ರ ಬಿಡುವುದೇನು ಅಂದ್ರೆ ಹೃದಯದ ದನಿ. ಇವತ್ತು ನಾವೆಲ್ಲ ಬಹಳ ಬ್ರಿಲಿಯನ್ಸ್ ಆಗಿದ್ದೀವಿ, ಎಲ್ಲರೂ ಒಂದು 80-90% ಜನ ಬಹಳ ಬ್ರಿಲಿಯನ್ಸ್.